ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ಕತೆ ಏನು ಅಂದರೆ, ನಾವೆಲ್ಲ ಹೋಗ್ತಾ ಇದ್ವಿ, ಅಂದರೆ ದೇವ್ರು ಮಾಡ್ತಿದ್ವಿ, ಅದಕ್ಕೋಸ್ಕರ ಎಲ್ಲ ರೆಡಿ ಆಗ್ತಿದ್ವಿ. ಯಾಕೆಂದರೆ ಅದು ದೇವಸ್ಥಾನದಲ್ಲೂ ಮಾಡೋದೆಲ್ಲ ಏನಿಲ್ಲ. ಅಪ್ಪ ಅಷ್ಟೊತ್ತಿಗೆಲ್ಲ ಕಾಯಿ ತುರಿತಿದ್ರು, ಗಾಡಿ ಬಂದಿತ್ತು ಅಂತ ಲೋಡ್ ಮಾಡ್ತಿದ್ವಿ. ಲೋಡ್ ಮಾಡ್ಕೊಂಡು ಸೀದಾ ಬೆಟ್ಟದ ಹತ್ರ ಬಂದ್ವಿ. ನಮ್ಮೂರ ಹತ್ರನೇ ಒಂದು ಬೆಟ್ಟ ಇದೆ, ಅಲ್ಲೇ ಬಂದ್ವಿ. ಅಲ್ಲೇ ಕೆಳಗಡೆ ಮರದಡೆ ಚಪ್ರ ಹಾಕೋದು ನಾವು. ಹಸೆ ಚಪ್ರ ಹಾಕ್ಬಿಟ್ಟು ಮುಳ್ಕಟ್ಟಮ್ಮ ದೇವ್ರುಗಳ್ನ ಕೂರಿಸಿ, ಈ ಥರ ನಮ್ಮ ದೊಡ್ಡಮ್ಮ ಎಲ್ಲ ಇಷ್ಟೊತ್ತಿಗೆಲ್ಲ ಆಲೆ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡ್ತಿದ್ರು. ಅಷ್ಟೊತ್ತಿಗೆ ಇನ್ನೇನು ಟೈಮ್ ಆಯಿತು ಅಂದ್ಬಿಟ್ಟು ಅವರು ಆರತಿ ಮಾಡೋಕ್ಕೆ ಸೀಟ್ನೆಲ್ಲ ಕಲಿಸ್ಕೊಂಡು ಅಮ್ಮ ಕಡೆ ಅಡುಗೆಗೆ ಇಕ್ಕೊತಿದ್ರು. ಅಷ್ಟೊತ್ತಿಗೆ ಆರತಿ ಎಲ್ಲ ಅಲ್ಲೇ ರೆಡಿ ಆಯಿತು. ಆರತಿ ಎಲ್ಲ ರೆಡಿ ಆದರೂ ಒಬ್ಬೊಬ್ಬರು ಎಲ್ಲ ಅಲ್ಲೇ ಬರ್ತಿದ್ರು. ಅಷ್ಟೊತ್ತಿಗೆ ಇನ್ನೇನು ಕೋಳಿ ಕುಯ್ಬೇಕಿತ್ತಲ್ಲ, ಕೋಳಿ ಕುಯ್ಯೋಕೆ ಅಮ್ಮ ಎಲ್ಲ ಅಲ್ಲೇ ದೀಪ ಎಲ್ಲ ಹಚ್ಕೊಂಡು ಎಲ್ಲರೂ ಬಂದರು. ಅಷ್ಟೊತ್ತಿಗೆ ರಿಲೇಷನ್ಸು ಎಲ್ಲ. ಅಪ್ಪ ಅಷ್ಟೊತ್ತಿಗೆ ಪೂಜೆ ಆಗೋಷ್ಟೊತ್ತಿಗೆ ಉಪ್ಪಿಟ್ಟಿಗೆ ಅವರೇ ರೆಡಿ ಮಾಡಿ ರವೆ ಎಲ್ಲ ತಿರೋ ಅಷ್ಟೊತ್ತಿಗೆ ಆಯಿತು ಪೂಜೆ ಆಗಿದ ತಕ್ಷಣ ಇನ್ನೇನು ಕೋಳಿ ಕುಯ್ಬೇಕಿತ್ತಲ್ಲ, ಅದಕ್ಕೆ ಮತ್ತೆ ಪೂಜೆ ಮಾಡಿ ಕೋಳಿನ ಕುಯ್ದು ಅಷ್ಟೊತ್ತಿಗೆಲ್ಲ ಅಲ್ಲೇ ನಾಷ್ಟ ರೆಡಿ ಆಗಿತ್ತು. ಇನ್ನೂ ನಾಷ್ಟ ಕೊಟ್ಟಿರಲಿಲ್ಲ ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಎಲ್ಲ ಟೇಸ್ಟ್ ಕರೆಕ್ಟಾಗಿದೆಯಾ ಏನು ಅಂತ ನೋಡ್ತಿದ್ರು. ಅವರೇ ಎಲ್ಲರಿಗೂ ಪ್ಲೇಟ್ಗೆ ಹಾಕಿ ಕೊಟ್ಟರು. ನಾನು ಎಲ್ಲರಿಗೂ ಒಂದು ಸ್ವಲ್ಪನೇ ಕೊಡಲಿಲ್ಲ, ಜಾಸ್ತಿನೇ ಕೊಟ್ಟೆ. ಅಷ್ಟೊತ್ತಿಗೆಲ್ಲ ಅಲ್ಲೇ ರೆಡಿ ಆಗ್ತಿತ್ತು ಅಡುಗೆ. ಚಿಕನ್ ಗೊಜ್ಜಿಗೆ ಇಕ್ಕಿದ್ರು, ಒಬ್ಬೊಬ್ಬರು ಒಂದೊಂದು ಥರ ಕೆಲಸ ಮಾಡ್ತಿದ್ರು. ನಮ್ಮ ಚಿಕ್ಕಮ್ಮ ಎಲ್ಲ ಅದು ಇದು ಎತ್ಕೊಟ್ಟು, ಇವರು ಕೋಳಿ ಕುಯ್ದಿದ್ರಲ್ಲ ಅದ್ರ ತಲೆ ಸೀಬೇಕು, ಹೊಗೆ ಹಾಕಬೇಕು ಅಂದ್ಬಿಟ್ಟು ಅಲ್ಲೇ ಚಿಕ್ಕದಾಗಿ ಹಾಕಿ ಆ ಥರ ಸುಡ್ತಿದ್ರು. ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪ ಇದ್ದವ್ರು ನನ್ನನ್ನು ಆಡಿಸ್ಕೊತಿದ್ರು, ನೋಡಿ ಏನಂತ ಅಂತ. ಹಾಯ್ ಫ್ರೆಂಡ್ಸ್, ನೋಡಿ ನಾವು ತಲೆ ಸೀತಾ ಇದೀವಿ ನೋಡಿ, ನಾಟಿ ಕೋಳಿ ಇದು. ಜಾಸ್ತಿ ಬೇಕು ನೀರು, ಜಾಸ್ತಿನೇ ಇಕ್ಕಿದ್ವಿ. ಆಯ್ತು ಬೇಕು ಅರ್ಧ ಕೆಜಿ ಮಾಂಸ ಕಡ. ಅಷ್ಟೊತ್ತಿಗೆಲ್ಲ ಅಲ್ಲೇ ನಮ್ಮ ಅತ್ತೆ ಮಾವ ಬಂದಿದ್ರು. ಅವ್ರೋಗಿ ದೇವ್ರಿಗೆ ಕೈ ಮುಗಿತಿದ್ರು. ಇನ್ನೇನು ಒಂದೊಂದೆಲ್ಲ ಐಟಮ್ಸ್ ಎಲ್ಲ ರೆಡಿ ಆಗ್ತಿತ್ತು. ಇವರೆಲ್ಲ ಅಲ್ಟೆ ಹೊಡ್ಕೊಂಡು ಕೂತಿದ್ರು. ಅಷ್ಟೊಂದು ನಮ್ಮ ಅಪ್ಪನೇ ಅವರೇ ಪಾಪ ಮುದ್ದೆ ತಿಂದ್ರು. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತ. ಪೂಜೆ ಮಾಡೋಕ್ಕೆ ಗಂಟೆ ತಂದಿರಲಿಲ್ಲ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಗಾಡಿ ಗಂಟೆಯಲ್ಲೇ ಅಣ್ಣಾಡಿಸ್ತಿದ್ರು. ಅಷ್ಟೊತ್ತಿಗೇನೇನು ಪೂಜೆ ಟೈಮ್ ಎಲ್ಲ ಆಗಿತ್ತು, ಎಲ್ಲ ಅಡುಗೆ ಆಗಿ ದೇವರಿಗೆ ಅಣ್ಣ ಪೂಜೆ ಮಾಡ್ತಿದ್ದ. ಆ ಟೈಮಲ್ಲಿ ಹಂಗೆ ಗೋವಿಂದನ ಇಕ್ಕಿ ಊಟ ಮಾಡೋಕ್ಕೆ ಎಲ್ಲರನ್ನೂ ಕೊಂಡೋಸಿದ್ವಿ. ಊಟ ಮಾಡೋಕೆ ಕೊಂಡೋಸಾದ್ಮೇಲೆ ಎಲ್ಲರಿಗೂ ಊಟ ಬಡಿಸಿ ಅಷ್ಟೊತ್ತಿಗೆ ಅವಾಗ ತಾನೇ ನಮ್ಮ ಆಂಟಿ ಬಂದು ಲೇಟಾಗಿ ಅವ್ರನ್ನ ಸ್ವಲ್ಪ ಎಲ್ಲ ಮಾತಾಡಿಸ್ಕೊಂಡು ಅಮ್ಮ ಹಂಗೆ ಎಲ್ಲ ಊಟ ಬಡಿಸಿ ಅಣ್ಣನ ಫ್ರೆಂಡ್ಸ್ ಅಲ್ಲಿ ಬಂದು ಕಾಯ್ಕೊಂಡು ಕೂತಿದ್ರು. ಊಟ ಮಾಡಿ 3 ದಿನ ಆಯ್ತಣ್ಣ, ಏನಿದ್ರೆ ಹಾಕಣ. ಏನೂ ತಿಂದಿರ ಹೆಂಗಿದ್ಯಲ್ಲೋ, ಇನ್ ತಿಂದ್ರೆ ಹೆಂಗೋ ಇರ್ತೀಯ. ಅಣ್ಣ ಬಂದು ನಮ್ಮ ಅಣ್ಣನ ಫ್ರೆಂಡ್, ಅಣ್ಣಗೆ ಒಂದು ಸ್ವಲ್ಪ ರೇಗಿಸ್ಕೊಂಡು ಆ ಥರ ವಿಡಿಯೋ ಹಾಕಿದ್ದೀನಿ. ಅವ್ರು ನೋಡಿದ್ರೆ ಅದೇನು ಬೈಕೋತಾರೋ ಗೊತ್ತಿಲ್ಲ. ಅಷ್ಟಕ್ಕೆಲ್ಲ ಪಾತ್ರೆ ತೊಳೆಯೋ ಟೈಮ್ ಬಂದಿತ್ತು, ಯಾಕೆಂದರೆ ಟೈಮ್ ಆಗಿತ್ತು. ಎಲ್ಲ ಕುತ್ಕೊಂಡು ಅಲ್ಲಿಯೇ ಮಾತಾಡ್ತಿದ್ರೆ ನಮ್ಮ ದೊಡ್ಡಮ್ಮ ಎಲ್ಲ ಪಾತ್ರೆ ತೊಳೆದೇ ಹಾಕ್ತಿದ್ರು. ಅಷ್ಟೊತ್ತಿಗೆ ನೈಟ್ ಆಯಿತು ಅಂದ್ಬಿಟ್ಟು, ಸೊಳ್ಳೆ ಎಲ್ಲ ಜಾಸ್ತಿ ಆಯಿತು ಅಂದ್ಬಿಟ್ಟು ಬೆಂಕಿ ಹಾಕಿದ್ವಿ ಅಲ್ಲೇ. ನನ್ನ ತಮ್ಮ ತಂದು ಹುಲ್ಲು ಅದು ಇದು ಮೆದೆಗಳದ್ದು ಹಾಕ್ತಿದ್ದ. ಅಷ್ಟೊತ್ತಿಗಿನ್ನೇನು ಎಲ್ಲ ಗಾಡಿ ಬಂತು, ಪಾತ್ರೆ ಎಲ್ಲ ಲೋಡ್ ಮಾಡಬೇಕಿತ್ತಲ್ಲ, ಮತ್ತೆ ಎಲ್ಲ ಲೋಡ್ ಮಾಡಿಕೊಂಡು ಅದು ಇದೆಲ್ಲ ಏನೇನೈತೆ ಎಲ್ಲಿ ಅಂತ ಅಷ್ಟೊತ್ತಿಗೆ ಮತ್ತೆ ದೇವ್ರ ಮುಂದೆ ಕರ್ಪೂರ ಹಚ್ಚಿ ಪೂಜೆ ಮಾಡಿ ಮನೆಗೆ ಹೋಗೋ ಟೈಮ್ ಬಂದಿತ್ತು. ಇನ್ನೇನು ಮಾಡೋದು ಅಂದ್ಬಿಟ್ಟು ಎಲ್ಲ ಬೈಕಲ್ಲಿ ಮನೆ ಕಡೆಗೆ ಹೊರಟ್ವಿ. ದೇವ್ರಿಗೂ ಬಾಯ್ ಅಂತ ಹೇಳ್ಬಿಟ್ಟು ಸೀದಾ ಮನೆ ಕಡೆಗೆ ಬಂದ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಓಕೆ, ಬಾಯ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಬರ್ತಾ ಇದೀವಿ ಬರ್ರಿ.